ಆಕಾಶವಾಣಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಬಾಹ್ಯಾಕಾಶ ವಿಸ್ಮಯ. ಚಂದ್ರನನ್ನು ಸ್ಪರ್ಶಿಸುತ್ತಲೇ ಬದುಕನ್ನು ಸ್ಪರ್ಶಿಸಿದ ಯಾನ, ಭಾರತದ ಅಂತರಿಕ್ಷ ಪಯಣ. ಮಾತನಾಡುತ್ತಾರೆ ಅಮೂಲ್ಯ ಎಸ್. ದೇಶದ ಪ್ರಗತಿಗಾಗಿ ಬಳಸಲ್ಪಡುವ ರಿಮೋಟ್ ಸೆನ್ಸಿಂಗ್ ಯೋಜನೆಯ ವಿವಿಧ ಉದ್ದೇಶಗಳು. ಬಾಹ್ಯಾಕಾಶ ಮತ್ತು ಭೂಮಿಯ ನಡುವಿನ ಚಟುವಟಿಕೆಗಳ ಕುರಿತಾಗಿ ರಿಮೋಟ್ ಸೆನ್ಸಿಂಗ್ ಅನ್ನ ವಿವರಿಸುವುದಾದರೆ, ಭೂಮಿಯ ಸುತ್ತಾ ಸುತ್ತುವ ಹಲವಾರು ಉಪಗ್ರಹಗಳಿಗೆ ಅಳವಡಿಸಿರುವ ಇದು ಆಕಾಶದಿಂದಲೇ ಭೂಮಿಯ ಮೇಲ್ಮೈಯನ್ನ ಗಮನಿಸುತ್ತಾ ತನಗೆ ನಿಯೋಜಿಸಿರುವ ಕೆಲಸಕ್ಕಾಗಿ ವಿಷಯ ಸಂಗ್ರಹ ಮಾಡುತ್ತಾ ಸಂಗ್ರಹಿಸಿದ ವಿಷಯವನ್ನ ಕೂಲಂಕಷವಾಗಿ ಅಧ್ಯಯನ ಮಾಡಿ ಫಲಿತಾಂಶವನ್ನ ಭೂಮಿಯ ಮೇಲಿರುವ ಬಾಹ್ಯಾಕಾಶ ಸಂಸ್ಥೆಗಳಿಗೆ ರವಾನೆ ಮಾಡುತ್ತಾ ಇರುತ್ತದೆ. ಕೃಷಿ, ಅರಣ್ಯ, ಜಲಮಟ್ಟ, ಗಡಿ ಸುರಕ್ಷತೆ, ಸಾರಿಗೆ ಸಂಪರ್ಕ, ಭೂಕಂಪದ ಮುನ್ನೆಚ್ಚರಿಕೆ, ಹೀಗೆ ಅಂಥ ಒಂದಷ್ಟು ಪ್ರಮುಖ ಬಳಕೆಗಳ ಕುರಿತು ತಿಳಿಯೋಣವೇ? ಕೃಷಿ. ವರ್ಷದ ಲೆಕ್ಕದಲ್ಲಿ ದೇಶದ ಯಾವ ಭಾಗದಲ್ಲಿ ಯಾವ ಬೆಳೆ ಅಂದಾಜು ಎಷ್ಟು ಇಳುವರಿ ಕೊಡಬಹುದು, ಯಾವ ಭೂಭಾಗದಲ್ಲಿ ನೀರಾವರಿ ವ್ಯವಸ್ಥೆ ಚೆನ್ನಾಗಿದೆ, ಎಲ್ಲಿ ನೀರಾವರಿ ಯೋಜನೆಗಳನ್ನ ಹಮ್ಮಿಕೊಳ್ಳಬೇಕಿದೆ, ಹೀಗೆ ಹಲವಾರು ವಿಷಯಗಳನ್ನ ಕಲೆಹಾಕಿ ವರ್ಷದ ಯಾವ ತಿಂಗಳಲ್ಲಿ ಯಾವ ಭಾಗದಲ್ಲಿ ವ್ಯವಸಾಯದ ಚಟುವಟಿಕೆಗಳು ಹೇಗೆ ಸಾಗಬೇಕು ಎಂದು ಅಧ್ಯಯನ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ತಿಳಿಸುತ್ತೆ. ವಿಪತ್ತು ನಿರ್ವಹಣೆ. ಅತಿವೃಷ್ಟಿ, ವಾಯುಭಾರ ಕುಸಿತ, ಭೂಕಂಪದಂತಹ ವಿಪತ್ತುಗಳನ್ನ ಮುಂಚಿತವಾಗಿಯೇ ಅಂದಾಜಿಸಿ ಸಂಬಂಧಪಟ್ಟ ಇಲಾಖೆಯವರನ್ನ ಎಚ್ಚರಿಸುತ್ತವೆ ರಿಮೋಟ್ ಸೆನ್ಸಾರ್ಗಳು. ಇದರಿಂದ ಆಪತ್ಕಾಲದಲ್ಲಿ ಹೆಚ್ಚು ಹಾನಿಯಾಗದಂತೆ, ನಷ್ಟವಾಗದಂತೆ ಅಧಿಕಾರಿಗಳು ಮುನ್ನೆಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಳ್ಳಲು ನೆರವಾಗುತ್ತೆ. ಇನ್ನು ವಿಪತ್ತು ಸಂಭವಿಸಿದ ನಂತರದಲ್ಲಿ ಎಲ್ಲಿ ಕಡಿಮೆ, ಎಲ್ಲಿ ಅಪಾರ ನಷ್ಟ ಸಂಭವಿಸಿದೆ ಎಂದು ಚಿತ್ರಗಳ ಸಮೇತ ಭೂಮಿಗೆ ದತ್ತಾಂಶವನ್ನ, ಅಂಕಿ ಸಂಖ್ಯೆಗಳನ್ನ ಕಳಿಸುತ್ತೆ. ಪ್ರಕೃತಿಯ ಪರಿವೀಕ್ಷಣೆ. ಅಧಿಕ ಪ್ರಮಾಣದಲ್ಲಿ ಅರಣ್ಯನಾಶ ಸಂಭವಿಸುತ್ತಿದ್ದರೆ ಯಾವ ಪ್ರದೇಶದಲ್ಲಿ ಗಾಳಿ ಹೆಚ್ಚು ಮಲಿನಗೊಳ್ಳುತ್ತಿದೆ, ಯಾವ ಪ್ರದೇಶದಲ್ಲಿ ಜಲಮೂಲ ಬತ್ತಿ ಹೋಗುತ್ತಿದೆ, ಅಚಾನಕ್ಕಾಗಿ ಬದಲಾಗುವ ವಾತಾವರಣ, ಇಂಥ ವಿಷಯಗಳನ್ನ ದಾಖಲೆಗಳೊಂದಿಗೆ ತಿಳಿಸುತ್ತದೆ. ಮಹಾನಗರ ಯೋಜನೆಗಳು. ಹೊಸ ನಗರಗಳನ್ನ ಕಟ್ಟಬೇಕಾದರೆ ಯಾವ ಭೂಭಾಗ ಸೂಕ್ತ, ಯಾವುದು ಅಲ್ಲ, ಅಲ್ಲಿ ನಡೆಸುವ ಕಾಮಗಾರಿಗಳು ಸುತ್ತಲಿನ ಪ್ರದೇಶದ ಮೇಲೆ ಬೀರುವ ಪರಿಣಾಮ, ಸೇತುವೆ ಕಟ್ಟಲು ಯಾವ ಪ್ರದೇಶ ಸೂಕ್ತ, ಸುರಂಗ ಕೊರೆಯಲು ಯಾವ ಪ್ರದೇಶ ಸುರಕ್ಷಿತ, ಹೀಗೆ 10 ಹಲವು ಆಯಾಮಗಳಲ್ಲಿ ಅಧ್ಯಯನ ಮಾಡಿ ವರದಿ ನೀಡುತ್ತದೆ. ಮೂಲಸೌಕರ್ಯ ಯೋಜನೆಗಳು. ನಗರಗಳ ಒಳಗಾಗಲಿ ಹೊರವಲಯದಲ್ಲಾಗಲಿ ಮೂಲ ಸೌಕರ್ಯಗಳು ಎಷ್ಟು ಗುಣಮಟ್ಟದ್ದಾಗಿದೆ ಎಂಬುದು ಬಹಳ ಮುಖ್ಯ. ಹಾಗಾಗಿ ಮಾನವರು ನಿರ್ವಹಿಸಲು ಅಸಾಧ್ಯ ಎಂದೇ ಹೇಳಬಹುದಾದ ಸಾರಿಗೆ ಸಂಪರ್ಕಗಳ ಜಾಲ, ಸಂಪನ್ಮೂಲಗಳು ಲಭ್ಯವಿರುವ ಪ್ರದೇಶಗಳ ಮಾಹಿತಿ, ಮುಂಬರುವ ವರ್ಷಗಳಲ್ಲಿ ಯಾವ ನಗರ ಎಷ್ಟು ಬೃಹತ್ತಾಗಿ ಬೆಳೆಯಬಹುದು ಎಂಬ ಅಂದಾಜು, ಇವುಗಳ ಆಧಾರದ ಮೇಲೆ ವಾಸಯೋಗ್ಯ ಸೌಲಭ್ಯಗಳ ಯೋಜನೆ, ಇಂಥವುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡುತ್ತೆ ಈ ರಿಮೋಟ್ ಸೆನ್ಸಾರ್ಗಳು. ದೇಶದ ರಕ್ಷಣೆ ಮತ್ತು ಭದ್ರತೆ. ದೇಶಗಳ ಗಡಿಭಾಗಗಳಿಗೆ ಈ ರಿಮೋಟ್ ಸೆನ್ಸಾರ್ಗಳು ಕಣ್ಗಾವಲು ಪಡೆಯಂತೆ ಕಾರ್ಯನಿರ್ವಹಿಸುತ್ತೆ. ಭದ್ರತಾ ವ್ಯವಸ್ಥೆಯಲ್ಲಿ ಯಾವ ಅಜಾಗರೂಕತೆಯೂ ನಡೆಯದಂತೆ, ಎಲ್ಲಿ ವ್ಯವಸ್ಥೆ ಸ್ವಲ್ಪ ಕ್ಷೀಣಿಸುತ್ತಿದೆ ಅನಿಸುತ್ತದೆಯೋ ಅಲ್ಲಿ ಎಚ್ಚರಿಸುವುದು. ದೇಶದ ಕೋಟ್ಯಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುವ ಸಂಪತ್ತಿನ ಮೇಲೆ ಆಕ್ರಮಣದ ಸೂಚನೆ ಕಂಡುಬಂದಲ್ಲಿ, ಭದ್ರತಾ ಲೋಪಗಳು ಗೋಚರಿಸಿದಲ್ಲಿ ತಡಮಾಡದೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ರವಾನಿಸುತ್ತದೆ. ಎಲ್ಲ ದಿಕ್ಕುಗಳಲ್ಲೂ ತನ್ನ ದೃಷ್ಟಿ ನೆಟ್ಟು ಸದಾ ಗಮನಿಸುತ್ತಿರುತ್ತದೆ. ಈ ರಿಮೋಟ್ ಸೆನ್ಸಾರ್ಗಳು ಕಳುಹಿಸುವ ಮಾಹಿತಿ ಕಾಲದಿಂದ ಕಾಲಕ್ಕೆ ನಿಖರವಾಗಿರುವಂತೆ, ಅವು ಕಳುಹಿಸುವ ಚಿತ್ರಗಳ ಗುಣಮಟ್ಟ ಅತ್ಯುತ್ತಮವಾಗಿರುವಂತೆ ಮಾಡಲು ನಿರಂತರ ಸಂಶೋಧನೆಗಳು, ಅಧ್ಯಯನಗಳು ನಡೆಯುತ್ತಲೇ ಇವೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಬಾಹ್ಯಾಕಾಶ ವಿಜ್ಞಾನದ ಸಹಯೋಗದೊಂದಿಗೆ ಭೂಗ್ರಹದ ಹವಾಮಾನ ಅಧ್ಯಯನ, ಪ್ರಯೋಜನಗಳು ಹಾಗೂ ವಿಪತ್ತು ನಿರ್ವಹಣೆಗಳು. ಬೇಸಿಗೆ ಕಾಲದಲ್ಲಿ ಶೆಕೆ, ಮಳೆಗಾಲದಲ್ಲಿ ಮಳೆ, ಚಳಿಗಾಲದಲ್ಲಿ ಚಳಿ ಅನ್ನೋ ಕಾಲವೆಲ್ಲ ಬದಲಾಗಿ ಹವಾಮಾನ ಯಾವಾಗ ಬೇಕಾದರೂ ಬದಲಾಗಿ ಅಚ್ಚರಿ ಮೂಡಿಸುತ್ತೆ. ಇಂಥ ಅಸ್ಥಿರ ಹವಾಮಾನದ ಅಧ್ಯಯನ ಎಲ್ಲ ಗ್ರಹಗಳಿಗೂ ಮುಖ್ಯ. ಅದರಲ್ಲೂ ಜೀವಿಗಳು ವಾಸವಾಗಿರುವ ಭೂಮಿಗೆ ಅತ್ಯಂತ ಅವಶ್ಯಕ.
ಈ ಹವಾಮಾನದ ಅಧ್ಯಯನವನ್ನ ಹವಾಮಾನಶಾಸ್ತ್ರ ಅಂತಲೇ ಕರೆಯಲಾಗುತ್ತೆ, ಅಂದರೆ ಮೀಟಿಯೋರಾಲಜಿ. ಈ ಹವಾಮಾನಶಾಸ್ತ್ರಕ್ಕೆ ಪೂರಕವಾಗಿ ಬಹಳಷ್ಟು ಉಪಗ್ರಹಗಳು ಭೂಮಿಯ ಸುತ್ತುತ್ತಾ ಮಾಹಿತಿ ಸಂಗ್ರಹಿಸಿ ಅದನ್ನ ಪರಿಷ್ಕರಿಸಿ ಭೂಮಿಯ ಸಂಬಂಧಪಟ್ಟ ಇಲಾಖೆಗಳಿಗೆ ಕಳಿಸುತ್ತಿರುತ್ತದೆ. ಇವು ವಾತಾವರಣ ಮತ್ತು ವಾತಾವರಣದಲ್ಲಿ ನಡೆಯುವ ಪ್ರಕ್ರಿಯೆಗಳ ವೈಜ್ಞಾನಿಕ ಅಧ್ಯಯನ ಮಾಡುತ್ತವೆ. ಮುಖ್ಯವಾಗಿ ವಾತಾವರಣದ ತಾಪಮಾನ, ಆರ್ದ್ರತೆ, ಗಾಳಿಯ ವಿವಿಧ ಮಾದರಿಗಳು, ಮಳೆಯ ಮುನ್ಸೂಚನೆಗಳು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ವಾತಾವರಣದಲ್ಲಿನ ಬದಲಾವಣೆಗಳಿಂದ ಜೀವಿಗಳ ಮೇಲೆ ಏನು ಪರಿಣಾಮ ಬೀರಬಹುದು, ಅದಕ್ಕೆ ಸಿದ್ಧತೆ ಹೇಗೆ ಮಾಡಿಕೊಳ್ಳಬೇಕು ಎಂಬ ವಿಷಯಗಳ ಕುರಿತು ದೀರ್ಘ ವರದಿಯನ್ನೇ ತಯಾರಿಸುತ್ತೆ. ಉದಾಹರಣೆಗೆ, ಬೇಸಿಗೆ ಕಾಲ ಕಾಲಿಡುತ್ತಿದ್ದಂತೆಯೇ ಆ ವರ್ಷದ ಗರಿಷ್ಠ ತಾಪಮಾನ ಎಷ್ಟರವರೆಗೂ ಏರಿಕೆಯಾಗಬಹುದು, ಹಾಗೆ ವಿಪರೀತ ಏರಿಕೆಯಾದಾಗ ಪ್ರಾಣಿಗಳ, ಮನುಷ್ಯರ, ಹಕ್ಕಿಗಳ ರಕ್ಷಣೆ ಹೇಗೆ ಮಾಡಬಹುದು, ಅದರಲ್ಲೂ ಪುಟ್ಟ ಮಕ್ಕಳು, ವಯೋವೃದ್ಧರು ಹೇಗೆ ತಮ್ಮ ದೇಹದ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂಬೆಲ್ಲ ವಿಷಯಗಳ ಕುರಿತು ಜಾಗೃತಿ ವಹಿಸಲು ಈ ವರದಿಗಳು ನೆರವಾಗುತ್ತವೆ. ಇದರ ಕೆಲವೊಂದು ಬಳಕೆ ಮತ್ತು ಪ್ರಯೋಜನಗಳನ್ನು ತಿಳಿಯೋಣ. ಹವಾಮಾನ ನಿಗಾವಣೆ. ವಿಶೇಷ ಉಪಕರಣಗಳನ್ನ ತನ್ನಲ್ಲಿ ಅಳವಡಿಸಿಕೊಂಡಿರುವ ಉಪಗ್ರಹಗಳು ಸಮುದ್ರದ ಮೇಲ್ಮೈನ ತಾಪಮಾನ, ಹಿಮ ಆವರಿಸಿರುವ ಪ್ರದೇಶದ ವಿಸ್ತಾರ, ವಾತಾವರಣದ ಅನಿಲಗಳ ಸಂಯೋಜನೆ, ಸೌರ ಕಿರಣದ ಅಳತೆ, ಹೀಗೆ ಬಹಳಷ್ಟು ವಿಷಯಗಳ ಮೇಲೆ ಗಮನ ಹರಿಸುತ್ತಿರುತ್ತದೆ. ಈ ಮಾಹಿತಿಗಳ ಆಧಾರದ ಮೇಲೆ ವಿಜ್ಞಾನಿಗಳು ಒಂದಷ್ಟು ಲೆಕ್ಕಾಚಾರಗಳನ್ನ ಮಾಡುತ್ತಾರೆ. ಉದಾಹರಣೆಗೆ, ಭೂಮಿಯ ಯಾವುದೋ ಹಿಮ ಪ್ರದೇಶದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಹಿಮ ಕರಗುವಿಕೆ ಕಂಡುಬಂದರೆ ಉಪಗ್ರಹವು ಅದರ ಮಾಹಿತಿ, ಸಂಭವಿಸಬಹುದಾದ ದುರಂತಗಳು, ಇದಕ್ಕೆ ಕಾರಣ ಎಲ್ಲವನ್ನೂ ತಿಳಿಸುತ್ತೆ. ಅದಕ್ಕೆ ತಕ್ಕಂತೆ ಇಲಾಖೆಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ಯೋಜಿಸುತ್ತಾರೆ. ತುರ್ತು ನಿರ್ವಹಣೆ. ಬಾಹ್ಯಾಕಾಶದಿಂದ ಬರುವ ಅಧ್ಯಯನ ವರದಿಗಳು ಹಲವಾರು ತುರ್ತು ಸಂದರ್ಭಗಳನ್ನು ಸಮಯೋಚಿತವಾಗಿ ನಿಭಾಯಿಸಲು ಸಾಕಷ್ಟು ಸಮಯಾವಕಾಶ ಕಲ್ಪಿಸುತ್ತದೆ. ಉದಾಹರಣೆಗೆ, ಚಂಡಮಾರುತ, ಪ್ರವಾಹಗಳು ಎದುರಾಗುವ ಸಂದರ್ಭವಿದ್ದರೆ ಉಪಗ್ರಹಗಳು ಕಳಿಸುವ ವರದಿಯಿಂದಾಗಿ ಆ ಪ್ರದೇಶದ ಜನರು, ಪ್ರಾಣಿಗಳು ಎಲ್ಲವನ್ನೂ ಸುರಕ್ಷಿತ ಜಾಗಗಳಿಗೆ ಸ್ಥಳಾಂತರಿಸುವುದು, ಅಗತ್ಯ ಸಾಮಗ್ರಿಗಳ ಸಂಗ್ರಹಣೆ ಮಾಡಿಕೊಳ್ಳುವುದು, ಹೀಗೆ ಈ ಎಲ್ಲ ತಯಾರಿಗಳಿಗೆ ನೆರವಾಗುತ್ತದೆ. ಅಂಕಿ ಅಂಶಗಳ ಸಂಗ್ರಹಣೆ ಮತ್ತು ವಿಶ್ಲೇಷಣೆ. ಉಪಗ್ರಹಗಳು ಮತ್ತು ಇತರ ಬಾಹ್ಯಾಕಾಶ ಸಾಧನಗಳು ಸಂಗ್ರಹಿಸುವ ಮಾಹಿತಿ, ಅಂಕಿ ಅಂಶಗಳು ಬಹಳ ನಿಖರ ಹಾಗೂ ವಿಶ್ವಾಸಾರ್ಹವಾಗಿರುತ್ತವೆ. ಭೂಮಿಯ ವಾತಾವರಣದ ಸಮಗ್ರ ದೃಷ್ಟಿಕೋನ ನೀಡುತ್ತೆ. ದುರ್ಗಮ ಸ್ಥಳಗಳ ಇಂಚಿಂಚೂ ಮಾಹಿತಿಯನ್ನ ಒದಗಿಸುತ್ತೆ. ಸುಧಾರಿತ ಚಿತ್ರಗಳು, ಮಲ್ಟಿಸ್ಪೆಕ್ಟ್ರಲ್ ಸೆನ್ಸಾರ್ಗಳು, ಮಾಹಿತಿ ಪ್ರಸರಣದ ವ್ಯವಸ್ಥೆಯ ಆವಿಷ್ಕಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯೋಜನವಾಗುತ್ತೆ. ಈ ಎಲ್ಲಾ ಬಾಹ್ಯಾಕಾಶ ತಂತ್ರಜ್ಞಾನದ ಕೊಡುಗೆಗಳು ಹವಾಮಾನಶಾಸ್ತ್ರವನ್ನ ಇಂದು ಕ್ರಾಂತಿಕಾರಕವಾಗಿ ಬದಲಾಯಿಸಿದೆ ಎಂದೇ ಹೇಳಬಹುದು. ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಎಲ್ಲೆಲ್ಲೂ ಕೃತಕ ಬುದ್ಧಿಮತ್ತೆಯದ್ದೇ ಮಾತು. ದೊಡ್ಡ ದೊಡ್ಡ ಕೆಲಸಗಳನ್ನ ಚಿಟಿಕೆ ಹೊಡೆಯುವಷ್ಟರಲ್ಲಿ ಕರಾರುವಾಕ್ಕಾಗಿ ಮಾಡಿ ಮುಗಿಸುವ ಚಾಕಚಕ್ಯತೆ ಕೃತಕ ಬುದ್ಧಿಮತ್ತೆಗೆ ಇದೆ. ತನ್ನಲ್ಲಿ ಶೇಖರಣೆಗೊಂಡಿರುವ ಅಪಾರ ಮಾಹಿತಿಯನ್ನ ಕ್ಷಣ ಮಾತ್ರದಲ್ಲಿ ಸಂಸ್ಕರಿಸುವ ಜೊತೆಗೆ ಆ ಮಾಹಿತಿಯನ್ನ ಆಧರಿಸಿ ಭವಿಷ್ಯತ್ತಿನಲ್ಲಿ ಅದರ ಪರಿಣಾಮವನ್ನು ಇಂದೇ ತಿಳಿಸುವಷ್ಟು ಸಮರ್ಥ ತಂತ್ರಜ್ಞಾನ ಇದು. ಇಂಥ ಕೃತಕ ಬುದ್ಧಿಮತ್ತೆಯನ್ನ ಬಾಹ್ಯಾಕಾಶದ ಕೆಲಸಗಳಲ್ಲೂ ಬಳಸಲಾಗುತ್ತೆ. ಉಪಗ್ರಹದ ಕಾರ್ಯಕ್ಷಮತೆ ವೃದ್ಧಿಸುವುದು, ಅಂತರಿಕ್ಷದ ಯೋಜನೆಗಳನ್ನ ಬಲಿಷ್ಠಗೊಳಿಸುವುದು, ಒಂದು ಸಂಶೋಧನೆಯ ಫಲಿತಾಂಶ ಸಂಸ್ಕರಿಸಿದ ನಂತರ ಅದಕ್ಕೆ ಪೂರಕವಾದ ಪ್ರಯೋಗಗಳನ್ನು ಸೂಚಿಸುವುದು, ಹೀಗೆ ನುರಿತ ವಿಜ್ಞಾನಿಗಳ ಸಮಕ್ಕೆ ಕೆಲಸ ಮಾಡುತ್ತೆ. ಇನ್ನು ಬಾಹ್ಯಾಕಾಶ ವಿಜ್ಞಾನದಲ್ಲಿ ಕೃತಕ ಬುದ್ಧಿಮತ್ತೆಯನ್ನ ಬಳಸಲಾಗುವ ಕೆಲವು ಪ್ರಮುಖ ಕ್ಷೇತ್ರಗಳ ಕುರಿತು ತಿಳಿಯೋಣ. ಉಪಗ್ರಹ ಕಾರ್ಯಾಚರಣೆ. ಅಂತರಿಕ್ಷದಲ್ಲಿ ಹಲವಾರು ದೇಶಗಳ ಸಾವಿರಾರು ಉಪಗ್ರಹಗಳು ಸುತ್ತುತ್ತಲೇ ಇರುತ್ತವೆ. ಇಂಥ ಸಂದರ್ಭದಲ್ಲಿ ಪ್ರತಿ ಉಪಗ್ರಹದ ಚಲನೆಯ ಪಥ ಗಮನಿಸುವುದು, ಉಪಗ್ರಹಗಳು ಒಂದಕ್ಕೊಂದು ಘರ್ಷಣೆಗೆ ಒಳಗಾಗದಂತೆ ಜಾಗೃತಿ ವಹಿಸುವುದು, ಉಪಗ್ರಹಗಳ ಪಥ ಪೂರ್ವ ನಿರ್ಧರಿತವಾದ್ದರಿಂದ ಭೂಮಿಯಿಂದ ಉಡಾವಣೆಗೊಳ್ಳುತ್ತಲೇ ಇಂಧನ ಬಳಕೆಯ ದಕ್ಷತೆ ಹೆಚ್ಚಿಸಿ ಉಪಗ್ರಹಗಳ ಆಯುಷ್ಯ ವೃದ್ಧಿಯಾಗುವಂತೆ ಮಾಡುವುದು.
ಅಂತರಿಕ್ಷದ ಅನ್ವೇಷಣೆ. ಕೃತಕ ಬುದ್ಧಿಮತ್ತೆಯು ಅಂತರಿಕ್ಷದಲ್ಲಿ ನಡೆಸಬಹುದಾದ ಸಂಶೋಧನೆಗಳನ್ನ ಬಾಹ್ಯಾಕಾಶ ಸಂಸ್ಥೆಗೆ ಸೂಚಿಸುವಲ್ಲಿಂದ ಹಿಡಿದು ಆ ಸಂಶೋಧನೆಯ ಹಾದಿ ಸರಿಯಾಗಿದೆಯೇ ಎಂದು ಆಗಾಗ ಪರಿಶೀಲಿಸುವುದು, ಪೂರಕವಾಗಿ ಇನ್ಯಾವ ಅಧ್ಯಯನ ಅಗತ್ಯವಿದೆ ಎಂದು ತಿಳಿಸುವುದು, ಒಂದೇ ಸಂಶೋಧನೆಗಾಗಿ ಬಹಳಷ್ಟು ಪ್ರಯೋಗಗಳನ್ನ ಮಾಡುವ ಬದಲು ಸೂಕ್ತವಾದದ್ದು ಯಾವ್ಯಾವುದು ಎಂದು ಗುರುತಿಸಿ ಪಟ್ಟಿ ಮಾಡುವುದು, ಹೀಗೆ ಬಹಳಷ್ಟು ಅನ್ವೇಷಣಾ ಕಾರ್ಯಗಳನ್ನು ನಿರ್ವಹಿಸುತ್ತೆ. ರೋಬೋಟಿಕ್ಸ್. ಕೃತಕ ಬುದ್ಧಿಮತ್ತೆ ಚಾಲಿತ ರೋಬೋಗಳನ್ನ ಅಂತರಿಕ್ಷ ಸಾಧನಗಳ ನಿರ್ವಹಣೆಗೆ, ಉಪಕರಣಗಳ ದುರಸ್ತಿ ಕಾರ್ಯಗಳಿಗೆ ಬಳಸಲಾಗುತ್ತೆ. ಈ ರೋಬೋಗಳು ಭೂಮಿಯಿಂದಲೇ ಅಂತರಿಕ್ಷದಲ್ಲಿನ ಉಪಕರಣಗಳನ್ನ ನಿಯಂತ್ರಿಸಬಹುದು, ಇಲ್ಲವೇ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿ ತನ್ನ ಚಟುವಟಿಕೆಗಳನ್ನು ನಡೆಸಬಹುದು. ಸಂಪರ್ಕ ಕೊಂಡಿ. ಕೃತಕ ಬುದ್ಧಿಮತ್ತೆಯು ಭೂಮಿ ಮತ್ತು ಅಂತರಿಕ್ಷದಲ್ಲಿ ಸುತ್ತುತ್ತಿರುವ ಉಪಗ್ರಹಗಳ ನಡುವಿನ ಉತ್ತಮ ಸಂವಹನಕ್ಕೆ ಕಾರಣವಾಗಿದೆ. ಸಂಪರ್ಕದ ಸಮಸ್ಯೆ ಉಂಟಾದಲ್ಲಿ ತಲುಪಬೇಕಾದ ಮಾಹಿತಿ ಸಮಯಕ್ಕೆ ಸರಿಯಾಗಿ ವಿಜ್ಞಾನಿಗಳ ಕೈ ಸೇರದೆ ಸಂಭವಿಸಲಿರುವ ಯಾವುದೋ ವಿಪತ್ತನ್ನು ನಿಭಾಯಿಸಲು ಕಷ್ಟವಾಗಬಹುದು. ಮಾಹಿತಿ ವಿಶ್ಲೇಷಣೆ. ಕೃತಕ ಬುದ್ಧಿಮತ್ತೆಯ ಬಹಳ ಪ್ರಯೋಜನಕಾರಿ ಗುಣವೆಂದರೆ ತಾನು ಸಂಗ್ರಹಿಸುವ ಅಪಾರ ಪ್ರಮಾಣದ ಮಾಹಿತಿಯನ್ನು ಸಂಸ್ಕರಿಸುವುದು ಮಾತ್ರವಲ್ಲದೆ ಅವುಗಳಿಂದ ನಿತ್ಯ ತಾನೂ ಕಲಿಯುವುದು. ಹೆಚ್ಚು ಹೆಚ್ಚು ಮಾಹಿತಿ ಸಂಗ್ರಹಣೆ ಆಗುತ್ತಿದ್ದಂತೆ ತನ್ನ ಸಾಮರ್ಥ್ಯವೂ ತಾರ್ಕಿಕತೆಯೂ ಉತ್ತಮಗೊಳ್ಳುತ್ತಾ ಹೋಗುವಂತೆ ಮಾಡುವುದು. ಮಷೀನ್ ಲರ್ನಿಂಗ್, ಡೀಪ್ ಲರ್ನಿಂಗ್ನಂತಹ ತಂತ್ರಜ್ಞಾನಗಳನ್ನು ಸಂಯೋಜಿಸಿ ಬೃಹತ್ ಪ್ರಮಾಣದ ಮಾಹಿತಿಯನ್ನ ಪರಿಷ್ಕರಿಸುವುದು. ಯೋಜನೆಯ ಪ್ರತಿ ಹಂತದಲ್ಲೂ ಗುಣಮಟ್ಟದ ಮಾಪನ ಮಾಡುವುದು. ಇವೆಲ್ಲವೂ ನಿಖರವಾಗಿ ಸರಳವಾಗಿ ಮಾಡುತ್ತದೆ ಕೃತಕ ಬುದ್ಧಿಮತ್ತೆ. ಒಟ್ಟಾರೆ ಹೇಳುವುದಾದರೆ ಇಸ್ರೋ, ನಾಸಾ, ಇಎಸ್ಎ ಸೇರಿದಂತೆ ಪ್ರಪಂಚದ ಬಹುತೇಕ ಬಾಹ್ಯಾಕಾಶ ಸಂಸ್ಥೆಗಳು ತಮ್ಮ ಅಂತರಿಕ್ಷ ಯೋಜನೆಗಳ ಸುರಕ್ಷತೆಗಾಗಿ, ಕಾರ್ಯಕ್ಷಮತೆಗಾಗಿ, ಯಶಸ್ಸಿಗಾಗಿ ಈ ವಿಶ್ವಾಸಾರ್ಹ ಕೃತಕ ಬುದ್ಧಿಮತ್ತೆಯನ್ನ ಅಳವಡಿಸಿಕೊಂಡಿದ್ದಾರೆ. ಬಹಳ ಉತ್ತಮ ಗುಣಮಟ್ಟದ ಸೇವೆಯನ್ನ ಅದರಿಂದ ಪಡೆದುಕೊಳ್ತಿದ್ದಾರೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಭೂಗ್ರಹ ಬಹಳ ವಿಶಿಷ್ಟವಾದ, ಬಾಕಿ ಗ್ರಹಗಳ ಪೈಕಿ ವಿಭಿನ್ನವಾದ ಗ್ರಹ ಅನ್ನಿಸಿಕೊಂಡಿರೋದು ಪ್ರಾಣವಾಯುವಿನಿಂದಾಗಿ, ಜೀವಿಗಳಿಗೆ ವಾಸಯೋಗ್ಯ ವಾತಾವರಣದಿಂದಾಗಿ. ಆದರೂ ಮನುಷ್ಯನಿಗೆ ಆಕಾಶದತ್ತಲೇ ಚಿತ್ತ. 10 ಹಲವು ಕೌತುಕಗಳ ರಹಸ್ಯ ಭೇದಿಸುತ್ತಾ ಬಂದಿರೋ ನಾವು ಬಾಹ್ಯಾಕಾಶದ ಅಧ್ಯಯನವನ್ನೇ ಪ್ರತ್ಯೇಕ ವಿಷಯವಾಗಿ ಕಲಿತು ಚಂದ್ರ, ಮಂಗಳರನ್ನು ದಾಟಿ ಭೂಮಿಯಂತೆಯೇ ಜೀವಿಗಳಿಗೆ ಆವಾಸ ಸ್ಥಳವಾಗಬಲ್ಲ ಇನ್ನೊಂದು ಗ್ರಹದ ಹುಡುಕಾಟದವರೆಗೂ ಬಂದಿದ್ದೀವಿ. 2023 ಇಸ್ವಿ ಆಗಸ್ಟ್ 23ರಂದು ಇಸ್ರೋದ ಚಂದ್ರಯಾನ 3 ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದು ಇತಿಹಾಸ ಸೃಷ್ಟಿಸಿದ ದಿನ. ಈ ಮೈಲುಗಲ್ಲನ್ನ ಸಾಧಿಸಿದ ಸ್ಮರಣಾರ್ಥ ಇದೇ ಆಗಸ್ಟ್ 23ನೇ ತಾರೀಕು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಆಚರಿಸಲು ಇಸ್ರೋ ಸಕಲ ಸಿದ್ಧತೆ ನಡೆಸುತ್ತಿದೆ. ಇಲ್ಲಿಯವರೆಗೂ ದಾಖಲಾದ ಪ್ರಗತಿ ಒಂದು ತೂಕವಾದರೆ, ಈ ನ್ಯಾಷನಲ್ ಸ್ಪೇಸ್ ಡೇ ಸಂಭ್ರಮಾಚರಣೆ ಪ್ರಯುಕ್ತ ಇನ್ನಷ್ಟು ಹುರುಪು ತುಂಬಿದ ಇಸ್ರೋದ ಮುಂದಿನ ಹೆಜ್ಜೆಗಳಿಗೆ ನಾವೆಲ್ಲ ಕಾತರರಾಗಿದ್ದೀವಿ. ಅವುಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದು ಗಗನಯಾನ ಕಾರ್ಯಕ್ರಮ. ಭಾರತದ ಮಾನವ ಸಹಿತ ನೌಕೆ ಬಾಹ್ಯಾಕಾಶಕ್ಕೆ ಚಿಮ್ಮುವ ದಿನ ದೂರವಿಲ್ಲ. 2006ನೇ ಇಸ್ವಿಯಿಂದಲೇ ಈ ದಿಕ್ಕಿನತ್ತ ಕಾರ್ಯಪ್ರವೃತ್ತವಾಗಿದ್ದ ಇಸ್ರೋ ಒಂದೊಂದೇ ಹಂತ ದಾಟಿ ಇಂದು ಬಹುತೇಕ ಸಾಕಾರಗೊಳ್ಳುವ ಹಂತಕ್ಕೆ ಬಂದಿದೆ. ಇಸ್ರೋದ ಮಹತ್ವಾಕಾಂಕ್ಷಿ ಗಗನಯಾನದ ಸಿದ್ಧತೆ ಕುರಿತು ಕೈಜೋಡಿಸಿರುವ ಉಳಿದ ದೇಶೀಯ ಸಂಸ್ಥೆಗಳ ಪಾತ್ರ, ಕೊಡುಗೆ, ಈ ಎಲ್ಲ ವಿಚಾರಗಳನ್ನ ತಿಳಿದುಕೊಳ್ಳೋಣ್ವೇ? ಮೊದಲನೆಯದಾಗಿ HAL. ಇದು ಗಗನಯಾನ ಯೋಜನೆಗಾಗಿ ಕ್ರೂ ಮಾದರಿಗಳನ್ನ ತಯಾರಿಸೋ ಪ್ರಮುಖ ಜವಾಬ್ದಾರಿಯನ್ನ ವಹಿಸಿಕೊಂಡಿದೆ. ಇದರಲ್ಲಿ ಮಾನವರಿಗೆ ಅನುಕೂಲಕರವಾದ ಕ್ರೂ ಒಳಗಿನ ಹವಾಮಾನ ನಿಯಂತ್ರಣ, ಜೀವಾವಾಸ ಪರಿಸರದ ನಿರ್ಮಾಣ ಮತ್ತು ಕೆಲವು ಸುರಕ್ಷತಾ ವ್ಯವಸ್ಥೆಗಳು ಒಳಗೊಂಡಿದೆ. ಕ್ರೂನ ಬಾಹ್ಯಾಕಾಶ ಅವಯವಗಳು, ಉಡಾವಣಾ ವಾಹನ ಹಾಗೂ ಉಪಗ್ರಹದ ವಿವಿಧ ಭಾಗಗಳನ್ನ ತಯಾರಿಸಿ ಒದಗಿಸುತ್ತೆ. ಎರಡನೆಯದಾಗಿ DRDO. ಗಗನಯಾನ ಯೋಜನೆಯಲ್ಲಿ ಪಾಲ್ಗೊಳ್ಳುವ ಬಾಹ್ಯಾಕಾಶ ಯಾತ್ರಿಗಳ ಸುರಕ್ಷತೆಯ ಬಹುಪಾಲು ಹೊಣೆ ಹೊತ್ತಿದೆ.
ಅದಕ್ಕಾಗಿ ಕ್ರೂ ಒಳಗೆ ಅಳವಡಿಸಬೇಕಾದ ವಿವಿಧ ಉಪಕರಣಗಳನ್ನು ತಯಾರಿಸುತ್ತಿದೆ. ತುರ್ತು ಸಂದರ್ಭ ಎದುರಾದರೆ ಯಾತ್ರಿಗಳನ್ನ ಸುರಕ್ಷಿತವಾಗಿ ಭೂಮಿಯ ಕಕ್ಷೆಗೆ ಕರೆಸಿಕೊಂಡು ಅನುಕೂಲಕರ ಭೂಸ್ಪರ್ಶ ಮಾಡಿಸಲು ಪ್ಯಾರಾಚೂಟ್ ವ್ಯವಸ್ಥೆ, ಅಗತ್ಯ ಔಷಧಿಗಳ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸುತ್ತಿದೆ. ಮೂರನೆಯದಾಗಿ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ ಉಡಾವಣಾ ವಾಹನದ ಹಾಗೂ ಬಾಹ್ಯಾಕಾಶ ಹವಾಮಾನ ನಿಯಂತ್ರಣದ ಬಹಳಷ್ಟು ಪರಿಕರಗಳನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸುತ್ತಿದೆ. ವಿವಿಧ ಘಟಕಗಳ ಉಪಕರಣಗಳ ಪರೀಕ್ಷೆ ನಡೆಸುತ್ತಿದೆ. ಅಷ್ಟೇ ಅಲ್ಲ, ಉಡಾವಣಾ ವಾಹನದ ವಿವಿಧ ಹಂತಗಳನ್ನ ಮತ್ತು ಗಗನಯಾನದ ವಿವಿಧ ಮಾದರಿಗಳನ್ನ ನಿರಂತರವಾಗಿ ಪರಿಶೀಲಿಸುತ್ತಿದೆ. ನಾಲ್ಕನೆಯದಾಗಿ ಲಿಕ್ವಿಡ್ ಪ್ರಪಲ್ಷನ್ ವ್ಯವಸ್ಥೆಗಳ ಕೇಂದ್ರ ಬಾಹ್ಯಾಕಾಶದಲ್ಲಿ ಮಾನವನ ವಿಶೇಷ ಅಗತ್ಯಗಳನ್ನು ಪೂರೈಸಲು ನೆರವಾಗುವಂತಹ ತೂಕದ ವಸ್ತುಗಳ ಸಾಗಣೆ, ಇಂಧನದ ಸಾಮರ್ಥ್ಯ ಹೆಚ್ಚಿಸುವ ಅಂಶಗಳತ್ತ ಇದು ಗಮನ ಹರಿಸುತ್ತಿದೆ. ಐದನೆಯದಾಗಿ ಇಸ್ರೋ ಪ್ರಪಲ್ಷನ್ ಸಂಕೀರ್ಣ ಉಡಾವಣಾ ವಾಹನದ ಎಂಜಿನ್ಗಳನ್ನ ಮತ್ತು ಅದನ್ನ ವಿನ್ಯಾಸಗೊಳಿಸುವ ಪ್ರತಿ ಹಂತದಲ್ಲೂ ಪರೀಕ್ಷಿಸುವ ಜವಾಬ್ದಾರಿ ಹೊತ್ತುಕೊಂಡಿದೆ. ಗಗನಯಾನ ಯೋಜನೆಗಾಗಿ ಸಿದ್ಧತೆಯ ಎಲ್ಲಾ ಹಂತದಲ್ಲೂ ಪ್ರಪಲ್ಷನ್ ತಯಾರಿಕೆಯಲ್ಲಿ ತನ್ನನ್ನ ತೊಡಗಿಸಿಕೊಂಡಿದೆ. ಹೀಗೆ ಇನ್ನೂ ಹಲವಾರು ವಿವಿಧ ಸಂಶೋಧನಾ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಗಗನಯಾನ ಸಂಬಂಧಿತ ತಂತ್ರಜ್ಞಾನದ ಸಂಶೋಧನೆಯಲ್ಲಿ ಮತ್ತು ಅದನ್ನು ಅಭಿವೃದ್ಧಿಪಡಿಸುವಲ್ಲಿ ವರ್ಷಾನುಗಟ್ಟಲೆಯಿಂದ ಶ್ರಮವಹಿಸಿ ಕಾರ್ಯವಹಿಸುತ್ತಿವೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಬಾಹ್ಯಾಕಾಶ ವಿಸ್ಮಯ ಕೇಳಿದಿರಿ. ಮಾತನಾಡಿದವರು ಅಮೂಲ್ಯ ಎಸ್. ಚಂದ್ರನನ್ನು ಸ್ಪರ್ಶಿಸುತ್ತಲೇ ಬದುಕನ್ನು ಸ್ಪರ್ಶಿಸಿದ ಯಾನ, ಭಾರತದ ಅಂತರಿಕ್ಷ ಪಯಣ. ಕಾರ್ಯಕ್ರಮ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.